ಹೇಳ್ತಿದ್ದೀರಾ? ಶ್ರೀರಾಮಾಯಣ, ರಾಮಾಯಣ ಕುರಿತು, ರಾವಣನ ಕುರಿತು ಸಂಭಾವಪೂರ್ವಕವಾಗಿ ಮಾತಾಡೋಣ. ಶ್ರೀಲಂಕೆಯಲ್ಲಿ ವಿಶೇಷ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ನೀವುಗಳು ಇಂಥ ಒಂದು ಸಾನ್ನಿಧ್ಯಕ್ಕೆ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಿಸ್ತಾ ಬಂದ್ವಿ. ಭಾಳ ಸಂತೋಷ. ಸೀತಾವನವನ್ನು ತೋರಿಸಿದ್ವಿ, ನವರೇಲಿಯ ತೋರಿಸಿದ್ವಿ. ಆದರೆ ರಾವಣ ಸೀತಾವನವ್ರನ್ನ ಕದ್ಕೊಂಡು ಹೋದ. ಜಟಾಯು ಪಕ್ಷಿ ಬಹಳ ಪಾಪ ಕಷ್ಟಪಟ್ಟು ಅವನ್ನ ಕಾಪಾಡಬೇಕು ಅಂದ್ಕೊಂಡ್ಲು. ಆಗ ಸೀತಾಮ್ಮನವ್ರನ್ನ ಕಾಪಾಡಬೇಕು, ಇನ್ನೇನು ಆ ಜಟಾಯು ಪಕ್ಷಿ ಬಂದಾಗ ಇವನೇನು ಮಾಡ್ತಾನೆ, ಕತ್ತಿಯಲ್ಲಿ ಹಾಗೆ ಕತ್ತರಿಸ್ಬಿಡ್ತಾನೆ ಆ ಚರ್ಮವನ್ನು. ರಕ್ತ ಸೋರ್ತಾ ಇದೆ. ಆದರೂ ಸಹ ಯುದ್ಧ ಮಾಡ್ತಾನೇ ಇರುತ್ತೆ ಜಟಾಯು ಪಕ್ಷಿ. ಆಗೇನು ಮಾಡ್ತಾನೆ, ಬಲಗೈಯಲ್ಲಿರ್ತಕ್ಕಂಥ ಆಯುಧವನ್ನು ಎಡಗೈಯಲ್ಲಿ ತಾನಿಟ್ಕೊತಾನೆ. ಆಗ ಅವನು ಪ್ರಾರ್ಥನೆ ಮಾಡ್ಕೊಳ್ಳೋದು, ಇಂದ್ರಜಿತ, ಇದು ನಿನ್ನ ಆಯುಧ, ನಾ ತಂದಿರತಕ್ಕಂಥದ್ದು. ಮಾಯಾ ರೂಪದಲ್ಲಿ ಅದು ಏನು ಕತ್ತರಿಸ್ತೀಯೋ ಆ ವಿಶೇಷವಾಗಿರತ ರೆಕ್ಕೆಯನ್ನು ಕತ್ತರಿಸು, ಅದರಲ್ಲಿ ಜೀವ ಇರತಕ್ಕಂಥ ಆ ಎರಡೂ ರೆಕ್ಕೆಗಳು ಕತ್ತರಿಸಿ ಹೋಗಬೇಕು, ಹೋಗ್ ಅಂತ ಹೇಳ್ಬಿಡ್ತಾನೆ. ಆಗ ಆ ರೆಕ್ಕೆಗಳನ್ನು ಕತ್ತರಿಸಿ ಬಿಸಾಕಿದ್ದು. ಅದಕ್ಕೆ ವಿಶೇಷ ಸಾನ್ನಿಧ್ಯ ವೈದೀಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಅಂಶವನ್ನು ನಾವು ದರ್ಶನವನ್ನು ಕೂಡ ಮಾಡತಕ್ಕಂಥ ಅವಕಾಶನ ನಾವೆಲ್ಲ ಒಂದು ಭಾಗ್ಯಕ್ಕೆ ಹೋಗಬೇಕು. ಆದರೆ ಹೋಗಕ್ಕೆ ಮಂಗಳ ಗ್ರಹ ಬಿಡಬೇಕಲ್ಲ. ಹಾಗೆ ಈ ಮಂಗಳ ಗ್ರಹವಾಗಿರ್ತಕ್ಕಂಥ ಜೀವನ ಅಂದರೆ ಅವಳ ಮಾಂಗಲ್ಯ ಭಾಗ್ಯ ಚೆನ್ನಾಗಿದ್ರೂ ಸಹ ಗಂಡನಿಂದ ದೂರ ಆದ್ಲು. ಆ ಶುಕ್ರ ದೋಷ ಎಷ್ಟು ಮಟ್ಟಿಗೆ ಅಂದರೆ ಗಂಡ ಹೆಂಡತಿರ ಬಾಂಧವ್ಯ ಹೀಗೆ ದೂರ ಆಗತ್ತಾ? ಒಳ್ಳೆಯವರಾದಾಗ ಒಳ್ಳೆ ರೀತಿಯಾಗಿ ಹೋಗುತ್ತೆ, ಕೆಟ್ಟವರಾದಾಗ ಡೈವರ್ಸ್ ಆಗುತ್ತೆ. ಇಲ್ಲ ಒಂದೊಂದು ವಿಶೇಷವಾಗಿದ್ದ ವಿಷಾದ ಜೀವನ ಅಂದಾಗ ಪಾಪ ದೂರ ಆಗೋದು. ಈ ಒಂದು ಕುಟುಂಬ ಮದುವೆಯಾಗಿ ಮಕ್ಕಳು ಇಲ್ಲದೇನೆ ದೂರ ಆದಾಗ ಎಷ್ಟು ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿ ವನವಾಸವನ್ನ ಹೊಂದಿರತಕ್ಕಂಥ ಸೀತಾಮ್ಮನವರ ಗತಿ ಏನು? ಪಾಪ ಒಂದು ಹೆಣ್ಣುಮಗಳು ಎಷ್ಟು ಕಷ್ಟಪಟ್ಟಿದ್ದಾಳೆ, ಎಷ್ಟು ಜನಕ್ಕೆ ನೋವು ಅಲ್ವಾ? ಅಂಥ ಒಂದು ಸೀತಾಮ್ಮನವರ ಕುರಿತು ನಾವು ಒಂದೊಂದಾಗಿ ನೋಡಿದಾಗ ಹಳೇ ಪಾತಾವ್ರತ ಅಂತಕ್ಕಂಥದ್ದು ಪಾತಿವ್ರತ ಜನ್ಮ ಪಾತ್ರವನ್ನು ಮಾಡಿರ್ತಕ್ಕಂಥವ್ರು ಕೂಡ ಎಷ್ಟು ಚೆನ್ನಾಗಿ ಪಾತ್ರವನ್ನು ಮಾಡಬೇಕು. ಅದಕ್ಕೆ ಇಲ್ಲಿ ಲಂಕೆಯಲ್ಲಿ ನಾವು ತೋರಿಸ್ತಕ್ಕಂಥ ವಿಚಾರವನ್ನು ನೀವು ಗಮನ ಇಟ್ಟು ನೋಡಬೇಕು. ರಾವಣ ಎಷ್ಟಿದ್ದಪ್ಪ ಅಂದರೆ ಎಷ್ಟು ಬೃಹದಾಕಾರದಲ್ಲಿದ್ದ ಅನ್ನೋದು ನೋಡಬೇಕು ಮೊದಲು. ಯಾಕೆಂದರೆ ಆ ಜಲಪಾತ ಏನು ಅಂದರೆ ಅವನು ಆ ಬಂಡೆಯ ಮೇಲೆ, ಬೆಟ್ಟದ ಮೇಲೆ ಹೀಗೆ ಕೈಯನ್ನು ಊರಿ ಆ ಸೀತಾಮ್ಮನವ್ರನ್ನ ಗುಹೆಗೆ ತೆಗೆಯೋಕ್ಕೆ ಆ ಕೈಯಲ್ಲಿ ಹೀಗೆ ಅವಳು ಸೀತಾಳನ್ನ ಇಟ್ಕೊಂಡು ಹೀಗೆ ಅಗಿತಾನೆ. ಅಗದು ಈ ಸೀತಾಮ್ಮನವ್ರನ್ನ ಕೈಯಲ್ಲಿರೋಳನ್ನ ಅಲ್ಲಿ ಗೂಡ ಒಳಗೆ ಸೇರಿಸಿ ಮುಚ್ಚಿಬಿಡ್ತಾನೆ. ಅಂದರೆ ಎಷ್ಟು ದೊಡ್ಡ ಬೆಟ್ಟ. ಇವತ್ತಿನ ದಿವಸ ನೀವು ಆ ಗುಹೆಯನ್ನು ನೋಡಿದಾಗ, ಆ ಗುಹೆ ಒಳಗೆ ಹೋದಾಗ ಸುಮಾರು 500 ಜನ ಕೂತ್ಕೊಳ್ಳೋಷ್ಟು ಜಾಗವಿದೆ, ಗೊತ್ತಾಯ್ತಾ? ಇವನು ಹೀಗೆ ಅಗದಾಗ ಎಷ್ಟು ದೊಡ್ಡ ಹಳ್ಳ ಆಗಿರಬೇಕಾದ್ರೆ, 500 ಜನ ಕೂತ್ಕೊಳ್ಳೋಷ್ಟು ಹಳ್ಳ ಆಗಬೇಕಾದ್ರೆ ಎಷ್ಟು ದೊಡ್ಡ ಬೆರಳು, ಎಷ್ಟು ದೊಡ್ಡ ಕೈ ಇರಬೇಕಾದ್ರೆ ಇವನು ಎಷ್ಟು ಗಾತ್ರವಾಗಿದ್ದಾರೆ. ಕೈಯಲ್ಲಿ ಹಿಡ್ಕೊಂಡಿರೋ ಸೀತಾಮ್ಮನವ್ರನ್ನ ಅಲ್ಲಿಟ್ಟಾಗ ಇವನು ಹೀಗೆ ಗುದ್ದಿರೋದಕ್ಕೆ ಅಲ್ಲಿ ಬರ್ತಕ್ಕಂಥ ಜಲಪಾತ ಎಷ್ಟು ದೊಡ್ಡದು. ಅಂದರೆ ಜಲಪಾತ ಎಷ್ಟು ಎತ್ತರ ಇದೆಯೋ ಅದಕ್ಕಿಂತ ಎತ್ತರವಾಗಿದ್ದರೇನೆ ಇವನು ಹೀಗೆ ಕೂತ್ಕೊಂಡು ಆ ಗುದ್ದಿ ಆ ಹಳ್ಳವನ್ನು ಮಾಡಿದಾಗ ಸೀತಾಮ್ಮನವ್ರನ್ನ ಗುಪ್ತವಾಗಿ ಇಟ್ಟಿದ್ದು. ಅದಕ್ಕೆ ರಾವಣ ಎಲೆಯಂ. ಇಂಥ ಒಂದು ಕ್ಷೇತ್ರ ದರ್ಶನವನ್ನು ನೀವು ನೋಡಿ ಅಲ್ಲಿ ಏನು ವಿಚಾರವನ್ನು ಹೇಳಿದ್ದೀವಿ. ಆ ಕ್ಷೇತ್ರದಿಂದ ಕುಂಭಕರ್ಣ, ಅದಕ್ಕೋಸ್ಕರ ಆ ಕುಂಭಕರ್ಣ ಮಲಗಿರೋ ಜಾಗ ನಿಮಗೆ ತೋರಿಸ್ಬೇಕು. ಅವನು ಎಂಥ ಒಂದು ದೈತ್ಯ. 6 ತಿಂಗಳು ಪಾಪ ಮಲ್ಕೊಳ್ಳೋನು, 6 ತಿಂಗಳು ಎದ್ದೇಳೋನು. ಇದನ್ನೆಲ್ಲ ಅನಂತಪುರದಿಂದ. ಅಂದರೆ ಕುಂಭಕರ್ಣ ಇರೋ ಆ ಜಾಗಕ್ಕೂ ಇಲ್ಲೂ ರಾವಣನಿಗೂ ಏನು ಇಷ್ಟು ದೂರ ಇದೆಯಾ? ನಮಗೆ ದೂರ, ಅವರಿಗೆ ಪಕ್ಕವೇ. ಇಷ್ಟು ದೊಡ್ಡ ದೇಹವಲ್ಲವೇ? ನೋಡ್ತೀರಾ? ಬನ್ನಿ ನೋಡೋಣ. ಬಹಳ ಸಂತೋಷ. ಅಂದರೆ ತಮ್ಮೆಲ್ರಿಗೂ ಏನಪ್ಪ ಬರೀ ಆಧ್ಯಾತ್ಮಿಕನೇ ತೋರಿಸ್ತಾರೆ ಅನ್ಕೊಂಡ್ಬಿಟ್ರೆ ಇಲ್ಲ, ಒಂದಷ್ಟು ಜನ ಪಾಪ ಯೂತ್ ಅಂತಿರ್ತಾರೆ, ಯುವಕ ಪೀಳಿಗೆ ಅಂತಿರ್ತಾರೆ, ಅಂಥವ್ರಿಗೆಲ್ಲ ಒಂದು ಸಾನ್ನಿಧ್ಯ. ಅದಲ್ಲದೆ ವಿಶೇಷ ಗೊತ್ತಾ, ಆ ಕಾಲದಲ್ಲಿ ಸೀತಾಮ್ಮನವ್ರನ್ನ ತಗೊಂಡು ಹೋಗ್ತಾ ಇದ್ದ ಒಂದು ವಿಶೇಷ ಇದೇ ಒಂದು ದಾರಿ ಮಾರ್ಗವಾಗಿ ಹೋಗ್ತಾ ಇತ್ತು. ಅಂದರೆ ಜಟಾಯು ಪಕ್ಷ ಮರಣ ನಂತರ ಶ್ರೀಲಂಕಾ ಒಳಗೆ ಕಾಲಿಟ್ಟ ನಂತರ ವಿಶೇಷವಾಗಿ ಒಳಗಡೆ ಆ ಸೀತಾಮ್ಮನವ್ರನ್ನ ಎಳ್ಕೊಂಬಂದ. ತಂದ ಮೇಲೆ ರಾವಣ ಎಲ್ಲ ಅಂದ್ರೇನು, ಎಲ್ಲೈ ಅಂತ ಕರೀತಾರೆ ತಮಿಳಲ್ಲಿ. ಅಂದರೆ ಆ ದಡ ಅಂತ. ರಾವಣನ ಮೊದಲನೇ ಸ್ಥಾನ ಶ್ರೀಲಂಕೆ ಒಳಗೆ ಕಾಲಿಡಬೇಕಾದ್ರೆ ಅವನ ಆಸ್ಥಾನಕ್ಕೆ ಹೋಗಕ್ಕೆ ಮೊದಲು ಆ ದಡ ಸ್ಥಾನದಲ್ಲಿ ವಿಶೇಷವಾಗಿ ನಿಮಗೆಲ್ಲ ಅಹೋಬಿಲ ಅನ್ನ ತೋರಿಸ್ತಕ್ಕಂಥ ವಿಚಾರ ಇದೆಯಲ್ಲ, ಆ ವಿಶೇಷವಾಗಿ ಅಹೋಬಿಲ ಹೇಗೆ ನಾವು ಹೋಗ್ತೀವಿ ಹಿರಣ್ಯಕಶಿಪು ಜಾಗಕ್ಕೆ, ಅದೇ ರೀತಿಯಾಗಿ ರಾವಣ ಲಂಕೆಗೆ ಆಸ್ಥಾನಕ್ಕೆ ಹೋಗೋ ಈ ಒಂದು ಕೋಟೆ, ಅಂದರೆ ಈ ಕೋಟೆಯ ಮುಂಭಾಗದಲ್ಲಿ ಹೋಗಬೇಕಾದ್ರೆ ಸೀತಮ್ಮನವ್ರನ್ನ ಏನು ಮಾಡ್ದ, ಒಳಗಡೆ ಅವನು ರಾವಣ ಯಾವತ್ತು ಮಹಾಶಿವಭಕ್ತ, ಪೂಜೆ ಪುನಸ್ಕಾರವನ್ನು ಮಾಡೇ ಅವನು ಮುಂದುವರೋದು. ಹಾಗೆ ಬಂದಾಗ ಅವನು ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ ಸೀತಮ್ಮನವ್ರನ್ನ ಅಲ್ಲಿ ಮೇಲಿರ್ತಕ್ಕಂಥ ಒಂದು ಗುಹೆ ಒಳಗೆ ಬಿಟ್ಟು
ತದನಂತರ ಆ ಗುಹೆ ಬಂದು ಇವನು ಬಂದು ಸ್ನಾನವನ್ನು ಮಾಡಿರ್ತಕ್ಕಂಥ ಕ್ಷೇತ್ರ. ಈ ಸ್ನಾನವನ್ನು ಅವನು ಮಾಡೋ ಸಮಯದಲ್ಲಿ ಒಂದು ಜಲಪಾತದಲ್ಲಿ ಅವನು ಸ್ನಾನ ಮಾಡಿದ್ದಾನೆ ಅಂದರೆ ನಿಜಕ್ಕೂ ಆಶ್ಚರ್ಯ. ಅದಕ್ಕೆ ರಾವಣ ಎಲ್ಲ ಅಂತಲೇ ಇಲ್ಲಿ ಇಟ್ಟುಬಿಟ್ಟಿದ್ದಾರೆ ಸಿಂಗ್ಲಿ ಭಾಷೆಯಲ್ಲಿ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಲಪಾತ. ಇದನ್ನು ನೋಡಿದ್ರೆ ಸಾಧಾರಣವಾಗಿ ಎಲ್ಲರೂ ನೀವುಗಳೆಲ್ಲ ನೋಡ್ತಕ್ಕಂಥ ಜೋಗ್ ಫಾಲ್ಸು ಅಥವಾ ಯಾವುದಾದ್ರು ಕೊಡೈಕೆನಾಲ್ ಫಾಲ್ಸು ಆ ರೀತಿ ಇದೆಯಲ್ಲ, ಹಾಗೆ ರಾವಣ ಎಲ್ಲ ಅಂತಲೇ ಇಟ್ಟುಬಿಟ್ಟು ದೊಡ್ಡ ಒಂದು ಜಲಪಾತವನ್ನು ಇಟ್ಟಿದ್ದಾರೆ. ಇದು ಕೋಟೆಯ ಮಾರ್ಗದ ಮೊದಲನೇ ಸ್ಥಾನ. ಅಂದರೆ ಅವನು ಒಳಗೆ ಕೋಟೆಗೆ ಹೋಗಕ್ಕೆ ಮೊದಲು ಅವನಿಗೂ ಒಂದು ಜಲಪಾತ ಇತ್ತು ಅನ್ನೋದು ಇದು ಸಾಕ್ಷಿ ರೂಪ. ನೋಡಿ ಬನ್ನಿ, ಆ ಗುಹೆ ಒಳಗೆ ನೀವು ನೋಡ್ತಾ ಬಂದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಳಭಾಗದಲ್ಲಿ ರಂಧ್ರಕ್ಕೆ ಹೋದರೆ ಕೋಟೆಯ ದ್ವಾರಗಳೇ ನಾವು ಕಾಣ್ತಾ ಇರುತ್ತೆ. ಬಹಳ ಸಂತೋಷ ತಮಗೆಲ್ಲರಿಗೂ. ಇಂಥ ಒಂದು ಜಲಪಾತವನ್ನು ಇನ್ನಷ್ಟು ಸಂತೋಷಪಡಿಸಿ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ರಮಣೀಯವಾದ ನೋಟ. ಆ ಜಲಪಾತ, ಈ ಥರ ಜಲಪಾತ ಏನಿಲ್ಲಪ್ಪ, ಒಂದು 20-25 ಇದೆ ಒಂದೇ ಜಾಗದಲ್ಲಿ ನವರೇಲಿಯ ತೋರಿಸಿದೆ. ಆದರೆ ಇಡೀ ಶ್ರೀಲಂಕಾಲಿ ಈ ಜೋಗ್ ಜಲಪಾತ ಅಂತದ್ದು ಒಂದು 60-70 ಇದೆಯಪ್ಪ. ಒಂದೊಂದು ಜಲಪಾತನೂ ಎಷ್ಟೆಷ್ಟು ದೊಡ್ಡದು ಅಂತೀರಾ. ಯಾಕೆಂದರೆ ಅಂಥ ಒಂದು ನಿಜವಾದ ಒಂದು ಕಲ್ಪನಾ ಲೋಕಕ್ಕೆ ನೀವು ಹೋದರೆ, ಹೌದೇನೋ ಇಷ್ಟೊಂದು ಜಲಪಾತಗಳ ಇದ್ದದ್ದ ಒಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ರಾವಣ, ಅವನ ದೃಶ್ಯ, ಅಯ್ಯೋ ಆನಂದ ಅಲ್ವಾ. ಅಂಥ ಒಂದು ಆನಂದ ತಮಗೆಲ್ಲರಿಗೂ ಆಗೋಕ್ಕೋಸ್ಕರ ಎಷ್ಟು ಮಟ್ಟಿಗಾಗುತ್ತೋ ನಮ್ಮ ಕೈಲಾದ ಮಟ್ಟಿಗೆ ಆ ತುಣುಕುಗಳನ್ನು ನಿಮಗೆ ತೋರಿಸಿ ಸಂತೋಷ ಪಡ್ತೀವಿ. ಇವತ್ತಿನ ದಿವಸದ ಒಂದು ವಿಶೇಷ ಅಂದರೆ ಸಂತೋಷವಾಗಿರ್ತಕ್ಕಂಥ ಕ್ಷೇತ್ರ ಮಹಿಮೆ ನಾವೇನು ಎತ್ತ ಅಂತ ತಿಳ್ಕೋಬೇಕು. ಆ ಎತ್ಕೊಳ್ತಕ್ಕಂಥ ವಿಚಾರದಲ್ಲಿ ಸುಬ್ರಹ್ಮಣ್ಯನ ಅಂಶವೇ ತೋರಿಸಿಲ್ಲ ಅಲ್ವಾ. ಆ ಸುಬ್ರಹ್ಮಣ್ಯನ ಅಂಶ ಸಂತೃಪ್ತಿಪೂರ್ವಕವಾಗಿ ತೋರಿಸ್ತಕ್ಕಂಥ ವಿಚಾರವನ್ನು ಇವತ್ತಿನ ದಿವಸ ಯಾರು ಎತ್ತ ಅಂತೆಲ್ಲ ಕೂಡ ಹೇಳಿದ್ದೀವಿ. ಅದನ್ನು ಮಾತಾಡೋಣ. ಸಂಗೀತ ರಸಕವಾಗಿರ್ತಕ್ಕಂಥ ನೀವುಗಳು ಇವತ್ತಿನ ಹಾಡು ಏನು ಹಾಕಿದ್ವಿ ಗೊತ್ತಾಗಬೇಕಲ್ಲ.